ಇನ್ನು ಹಾಸನ ಭಾಗದಲ್ಲೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ. ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರು. ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ 38,000 ಕ್ಯೂಸೆಕ್ ಒಳಹರಿವಿದೆ. ಜಲಾಶಯದಿಂದ 46,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಹೇಮಾವತಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ಒಳಹರಿವಾಗ್ತಾ ಇದೆ. ಅದರ ಜೊತೆಗೆ ಯಾವಾಗ ಒಳಹರಿವು ಜಾಸ್ತಿ ಆಯಿತು, ಈಗ ಡ್ಯಾಮಿನಿಂದ ನೀರನ್ನು ಹೊರಬಿಡುವಂತಹ ಕೆಲಸ ಆಗಿದೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಅದರಲ್ಲೂ ಮಲೆನಾಡು ಭಾಗದಂಥ ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದ್ದು ಈಗಾಗಲೇ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ತಾಲೂಕಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ. ಪೂರ್ವ ಮುಂಗಾರು ಮಳೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬಂದಿತ್ತು. ಅದಾದ ಬಳಿಕ ಈಗ ಮುಂಗಾರು ಮಳೆ ಆರ್ಭಟಿಸ್ತಾ ಇದ್ದು ಹೇಮಾವತಿ ಜಲಾಶಯಕ್ಕೆ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ. ಮಲೆನಾಡು ಭಾಗವಾದಂಥ ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಧಿಕವಾಗಿ ಆಗ್ತಾ ಇರೋದ್ರಿಂದ ಜಲಾಶಯಕ್ಕೆ ಕ್ಷಣಕ್ಕೂ ಒಳಹರಿವಿನಲ್ಲಿ ಏರಿಕೆ ಆಗ್ತಿದೆ. ಸದ್ಯ ಹೇಮಾವತಿ ಜಲಾಶಯಕ್ಕೆ 38,715 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. 46,350 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. 2,922 ಅಡಿ ಜಲಾಶಯದ ಸಾಮರ್ಥ್ಯದಲ್ಲಿ ಈಗ ಸದ್ಯ 2,921 ಅಡಿಗಳಷ್ಟು ನೀರಿದೆ. 37.103 TMC ನೀರು ಸಂಗ್ರಹ ಸಾಮರ್ಥ್ಯವನ್ನು ಜಲಾಶಯ ಹೊಂದಿದ್ದು ಸದ್ಯ ಜಲಾಶಯದಲ್ಲಿ 36 TMC ನೀರು ಸಂಗ್ರಹವಾಗ್ತಿದೆ. ಇನ್ನು ಹಾವೇರಿ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಈ ಕೆರೆ ಏರಿ ಇರುತ್ತಲ್ಲ, ಅದು ಒಡೆದು ಹೋಗ್ಬಿಟ್ಟು ಅಪಾರ ಪ್ರಮಾಣದ ಬೆಳೆ ಹಾನಿ ಆಗಿಬಿಟ್ಟಿದೆ. ಜೇನ್ ಕೆರೆ ಮತ್ತು ಕಬ್ಬಿನ ಕೆರೆ ಒಡೆದು ರೈತರ ಜಮೀನಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. 2 ದಿನ ಆದರೂ ಕೂಡ ಕೆರೆ ಏರಿ ದುರಸ್ತಿಯನ್ನು ಮಾಡ್ತಾ ಇಲ್ವಂತೆ ಅಧಿಕಾರಿಗಳು. ಜೀವದ ಹಂಗನ್ನು ತೊರೆದು ಕೆರೆಯನ್ನು ಒಡ್ಡನ್ನು ಕಟ್ತಾ ಇದ್ದಾರೆ ರೈತರು. ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ದುಮ್ಮಿನಹಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಅಧಿಕಾರಿಗಳ ವಿರುದ್ಧ ದುಮ್ಮಿನಹಾಳ ಗ್ರಾಮಸ್ಥರ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.